ನನಗೆಲ್ಲೋ ಒಂದು ಕಡೆ ನಾನು 2015ರಲ್ಲಿ ಗೃಹ ಸಚಿವನಾದ ಮೇಲೆ ಮೊದಲನೇ ಬಾರಿ ಪೊಲೀಸ್ ಲೈನ್ಗಳಿಗೆ ಹೋದೆ. ಪೊಲೀಸ್ನವರು ನಮ್ಮ ಕಾನ್ಸ್ಟೇಬಲ್ಗಳು ಎಲ್ಲಿದ್ದಾರೆ, ಯಾವ ರೀತಿ ಜೀವನ ಮಾಡ್ತಾರೆ ಒಂದಿಷ್ಟು ನೋಡೋಣಪ್ಪ ಅಂತ ಹೇಳಿದೆ. ನಾವು ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿರ್ಬೋದು, ಆದ್ರೆ ಒಬ್ಬ ಗೃಹ ಸಚಿವನಾಗಿ ನಾನು ಹೋದೆ. ಆ ಚಿತ್ರಣ ನನಗೆ ಬಹಳ ಕೆಟ್ಟದ ಅನ್ನಿಸ್ತು. ಒಂದೇ ಒಂದು ರೂಮು, ಆ ರೂಮು ಹೆಂಚಿನ ಮನೆ, ಬ್ರಿಟಿಷ್ನವ್ರ ಕಾಲದಲ್ಲಿ ಮಾಡಿದ್ರು. ಆ ಹೆಂಚಿನ ಮನೆಯಲ್ಲಿ ಒಂದು ರೂಮ್, ಆ ರೂಮ್ ಒಳಗೆ ಅಡಿಗೆ ಮನೆ, ಆ ರೂಮಲ್ಲೇ ಬಾತ್ರೂಮ್ ಇದೆ. ಆ ಕಡೆ ಸ್ವಲ್ಪ ಹೊರಗಡೆ ಒಂದು ಏನೋ ಒಂದು ಶೀಟ್ ಹಾಕೊಂಡು ಅಲ್ಲಿ ಬಾತ್ರೂಮ್ ಮಾಡ್ಕೊಂಡಿದ್ದಾರೆ. ಏನಾದ್ರೂ ಆ ಒಂದೇ ಚಿಕ್ಕ ರೂಮ್ನಲ್ಲೇ ಆಗ್ಬೇಕು. ಬೆಂಗಳೂರಿನಂತ ಪಟ್ಟಣದಲ್ಲಿ ಅಂಥ ರೀತಿಯಲ್ಲಿ ನಮ್ಮ ಕಾನ್ಸ್ಟೇಬಲ್ಗಳು ಜೀವನ ಮಾಡ್ತಾರೆ ಅಂದ್ರೆ ಹೇಗಾಗ್ಬೋದು? ಆದ್ರೆ ನಾವು ಅವರಿಂದ ಬಯಸೋದೇನು? ನಾವು ಅವರಿಂದ ಬಹಳ ನಿರೀಕ್ಷೆ ಏನಿದೆ ಅಂದ್ರೆ ಅವರು ನಮ್ಮನ್ನು ರಕ್ಷಣೆ ಮಾಡಬೇಕು, 24 ಗಂಟೆ ನಮ್ಮನ್ನು ರಕ್ಷಣೆ ಮಾಡಬೇಕು, ನಾವು ಚೆನ್ನಾಗಿ ಆರಾಮಾಗಿ ನಿದ್ದೆ ಹೊಡಿಬೇಕು, ಅವರು ಬೀದಿ ತಿರುಗಬೇಕು, ಅವ್ರು ಮಳೆ ಬಿಸಿಲು ಏನೂ ನೋಡಬಾರ್ದು. ಆದ್ರೆ ಅವರಿಗೆ ಮಾತ್ರ ಕೊಡುವಂತ ಸವಲತ್ತುಗಳು ಬಹಳ ಕೀಳು ಮಟ್ಟದ ಸವಲತ್ತುಗಳು ಅಂತ ಹೇಳಿ ನನಗೆ ಅನಿಸಿದಾಗ ಪೊಲೀಸ್ ಗೃಹ ಅಂತಕ್ಕಂಥದ್ದನ್ನ ತಗೊಂಡ್ಬಂದ್ರು. ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಅನುಮತಿಯನ್ನ ಕೊಟ್ಟರು, ಹಣ ಕೊಟ್ಟರು. ಪೊಲೀಸ್ ಗೃಹ ಈ ರೀತಿ ಕ್ವಾರ್ಟರ್ಸ್ ಹಿಂಗೆ ಡಿಸೈನ್ ಮಾಡಿ ಹಿಂಗೆ ಇರಬೇಕು ಅಂತ ಹೇಳಿ ನಾವು ಮಾಡಿ ಪ್ರಾರಂಭದಲ್ಲಿ 18 ಲಕ್ಷ ರೂಪಾಯಿ ಒಂದು ಯೂನಿಟ್ ಕಾಸ್ಟ್. ನಾವು ಪ್ರಾರಂಭ ಮಾಡಿದಾಗ 18 ಲಕ್ಷ ಯೂನಿಟ್ ಕಾಸ್ಟ್. 2 ಬೆಡ್ರೂಮ್, 2 ಬಾತ್ರೂಮ್, ಒಂದು ಹೊರಂಡ, ಕಿಚನ್. ಇವತ್ತು ಈಗ ತಾನೇ ನಾನು ಉದ್ಘಾಟನೆ ಮಾಡಿದ್ವಿ, ನಾನು ದಿನೇಶ್ ಅವರು. 28 ಲಕ್ಷ ರೂಪಾಯಿ ಒಂದು ಯೂನಿಟ್ ಕಾಸ್ಟ್. ಅವರು ಚೆನ್ನಾಗಿರ್ಬೇಕಲ್ವಾ? ಅವರು ನಿಮ್ಮ ಹಾಗೆ ನಮ್ಮ ಹಾಗೆ ಅವರು ಇರ್ಬೇಕಲ್ವ? ಆ ಕಾರಣಕ್ಕಾಗಿ ನಾವು ಈ ಪೊಲೀಸ್ ಗೃಹ ಪ್ರಾರಂಭ ಮಾಡಿ ಇವತ್ತು ಸುಮಾರು 40%, ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿರ್ಬೋದು, 40% ಪೊಲೀಸ್ ಸಿಬ್ಬಂದಿ ಇವತ್ತು ಆ ಕ್ವಾರ್ಟರ್ಸ್ಗಳಲ್ಲಿ ಇದ್ದಾರೆ. ನನಗೆ ನನ್ನ ಆಸೆ ಇರ್ತಕ್ಕಂಥದ್ದು ಅದು 80 ಆಗಬೇಕು, 100 ಆಗಬೇಕು ಅಂತ ಹೇಳಿ ನಾನು ಆಸೆ ಇಟ್ಕೊಂಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಈ ಬಾರಿ ಬಡ್ಜೆಟ್ ಕೊಡುವಾಗ ಕೇಳಿದೆ, 25ಕ್ಕೆ ಮುಗಿದೋಗ್ತಾ ಇದೆ ನಮ್ಮ ಪೊಲೀಸ್ ಗೃಹ, 2025 ಮುಗಿದೋಗ್ತಾ ಇದೆ, ನೀವು ಮತ್ತು ಎಕ್ಸ್ಟೆನ್ಷನ್ ಕೊಡಬೇಕು ಇನ್ನೊಂದು 5 ವರ್ಷ ಅಂತ ಕೇಳಿದಾಗ ಅವರು ಸ್ಟ್ರೈಟ್ ಅವೇ ಹೇಳಿದ್ರು, ಆಯ್ತು ನಾನು ಕೊಡ್ತೇನೆ ಅಂತ ಅವರು ಅನೌನ್ಸೇ ಮಾಡಿದ್ರು. ಇವತ್ತು ಪೊಲೀಸ್ ಗೃಹ ಮುಂದುವರೆದಿದೆ. ಇರ್ತಕ್ಕಂಥ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ, ಬೆಂಗಳೂರಿನಂತ ಪಟ್ಟಣದಲ್ಲೂ ಕೂಡ ಆ ಪೊಲೀಸ್ ಲೈನ್ಗಳನ್ನು ನೋಡಿದ್ರೆ, ನಾನು ಬೆಂಗಳೂರಿನಲ್ಲಿ ನೋಡಿದ್ದೇನೆ, ಬೆಳಗಾಮಲ್ಲಿ ನೋಡಿದ್ದೇನೆ, ಹುಬ್ಬಳ್ಳಿ ಧಾರವಾಡದಲ್ಲಿ ನೋಡಿದ್ದೇನೆ, ಅವೆಲ್ಲವನ್ನು ಕೂಡ ಈಗ ಬದಲು ಮಾಡಿ ಅವರಿಗೆ ಸುಸಜ್ಜಿತವಾದಂಥ ಕ್ವಾರ್ಟರ್ಸ್ಗಳನ್ನು ಕೊಡಬೇಕು, ಕೊಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.